ಇದು ಮೋದಿ ನೇತೃತ್ವದ ಸರ್ಕಾರದ ಒಂದು ಸಾಧನೆ ಅಂತ. ದನದ ಮಾಂಸ ರಫ್ತು ಮಾಡುವ ದೇಶಗಳಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ಮೋದಿ ಎಲ್ಲ ಮುಖ್ಯ. ಏಕೆಂದ್ರೆ ಮೋದಿ ದೇಶದಲ್ಲಿ ಸಾಲ ಮಾಡಿ ಓಡಿ ಹೋದಂತ ಅವರಿಂದ ಸಾಲವನ್ನ ಮತ್ತೆ ವಾಪಸ್ ತರಕ್ಕಾಗಲಿಲ್ಲ. 2024ರವರೆಗೆ 68 ವರ್ಷಗಳ ಅವಧಿಯಲ್ಲಿ ಅಂದ್ರೆ 1947ರಿಂದ 2014ರವರೆಗೆ 68 ವರ್ಷಗಳ ಅವಧಿಯಲ್ಲಿ ದೇಶದ ಆಂತರಿಕ ಬಾಹ್ಯ ಸಾಲದ ಪ್ರಮಾಣ 54 ಲಕ್ಷ ಕೋಟಿ ರೂಪಾಯಿ ಇದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಡಳಿತ 10 ವರ್ಷಗಳ ಹಂತಕ್ಕೆ ಇಂದು ಬರೋಬ್ಬರಿ 168 ಲಕ್ಷ ಕೋಟಿ ರೂಗಳ ಗಡಿ ದಾಟಿದೆ. ಮೋದಿಯವರ ಒಂದು ಆಡಳಿತದ ವೈಖರಿ 2022-23ನೇ ವಿತ್ತ ವರ್ಷಕ್ಕೆ ಒಟ್ಟಾರೆ 152.61 ಲಕ್ಷ ಕೋಟಿ ರೂಪಾಯಿ ಸಾಲದ ಪ್ರಮಾಣವು ನಮ್ಮ ಹಣಕಾಸು ವಿತ್ತ ಸಚಿವರಾದಂತ ನಿರ್ಮಲಾ ಸೀತಾರಾಮನ್ ಅವರು ಗುರುವಾರ ಮಂಡಿಸಿದ ಬಜೆಟ್ ಪ್ರಕಾರ, ಇತ್ತೀಚೆಗೆ ಮಂಡಿಸಿದ ಬಜೆಟ್ ಪ್ರಕಾರ 2023-24ನೇ ವಿತ್ತ ವರ್ಷಕ್ಕೆ 168.72 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಪ್ರಪಂಚದಲ್ಲಿ